ಕಾಂಗ್ರೆಸ್ ಯುವ ನಾಯಕ ಪ್ರಿಯಾಂಕ ಖರ್ಗೆ ವಿರುದ್ಧ ಕೀಳು ಮತ್ತು ಅವಮಾನಕಾರಿ ಭಾಷೆಯಲ್ಲಿ ಮಾತನಾಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಘಟಕದ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್.ಕೆ. ಮಹೇಶ್ ಮತ್ತು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎಂ.ಕೆ. ದೇವಪ್ಪ ಮಲ್ಲಿಗೆವಾಡ್ ಮಾತನಾಡಿ, ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಯುವಶಕ್ತಿ, ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕ ರಾಜಕಾರಣದ ಸಂಕೇತ. ಅವರು ಈ ರಾಜ್ಯ ಕಂಡ ಅತ್ಯಂತ ಬುದ್ಧಿವಂತ ದಲಿತ ನಾಯಕನಾಗಿದ್ದು, ರಾಷ್ಟ್ರಮಟ್ಟದ ಕೃತಕ ಬುದ್ಧಿಮತ್ತೆ ಸಮೀಕ್ಷೆಯಲ್ಲಿ 7ನೇ ಸ್ಥಾನ ಪಡೆದಿದ್ದಾರೆ. ಇಂತಹ ಪ್ರತಿಭಾನ್ವಿತ ಯುವ ರಾಜಕಾರಣಿಯ ವಿರುದ್ಧ ಅಸಭ್ಯ ಶಬ್ದಗಳಲ್ಲಿ ಮಾತನಾಡುವುದು ಕೇವಲ ಅವಮಾನಕರವಲ್ಲ, ಸಾಮಾಜಿಕ ಅನ್ಯಾಯದ ಉದಾಹರಣೆ ಕೂಡ ಹೌದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಈ ಕೋಮುವಾದಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ವಿಸ್ಮೃತಿಯನ್ನು ಬಿತ್ತಕ್ಕಂಥ ಈ RSS ಕೋಮುವಾದಿ ಸಂಸ್ಕೃತಿಯನ್ನು ನಮ್ಮ ಮೇಲೆ ಏರ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ಇವತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ನಮ್ಮ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡೋಂಗಿ RSSನ ಕಾರ್ಯಕರ್ತರು ಅವ್ರು ಯಾರೋ ದಾನಪ್ಪ ಅಂತ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ಅವನು ದಾನಪ್ಪ ಅನ್ನೋನು ನಮ್ಮ ನಾಯಕರ ಮೇಲೆ ಕೊಲೆ ಬೆದರಿಕೆಯನ್ನು ಕೀಳು ಮಟ್ಟದ ಪದಗಳನ್ನು ಬಳಸಿ ಒಯ್ಯೋದ್ರ ಮೂಲಕ ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ. ಹಾಗಾಗಿ ದಯಮಾಡಿ ನಾನು ಈ RSSಗೆ BJPಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಏನು ಶತಮಾನೋತ್ಸವ ದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ RSSನವರು, ಅವರಿಗೆ ನೋಂದಣಿನೇ ಇಲ್ಲ. ಅನಾಮಧೇಯ RSS ಅವ್ರು ರಿಜಿಸ್ಟ್ರೇ ಆಗಿಲ್ಲ ಇಲ್ಲಿವರೆಗೂ. ಅವರು ನಮ್ಮ ಮೇಲೆ ಜಲಪ್ರಹಾರವನ್ನು ಮಾಡ್ತಾರೆ. RSSನವ್ರು ಎಲ್ಲಿದ್ದರು? ಬ್ರಿಟಿಷರ ಫುಟ್ ನೆಕ್ತಾ ಇದ್ರು. ಅವರು ಬ್ರಿಟಿಷರ ಫುಟ್ ನೆಕ್ ಅವರು RSSನವರು. ಅವರು ದಯಮಾಡಿ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಆ ಥರದ ಹೇಳಿಕೆಗಳನ್ನು ನಮ್ಮ ನಾಯಕರ ಮೇಲೆ ಮಾಡೋದನ್ನು ನಾವು ಖಂಡಿಸ್ತೇವೆ. ಒಂದು ವೇಳೆ ಆ ಥರದ ಹೇಳಿಕೆಗಳನ್ನು ಮುಂದೆ ನೀವು ಮುಂದುವರಿಸಿದರೆ ನಾವು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಈಗ ಅವನ್ನ ಗಡೀಪಾರು ಮಾಡಬೇಕು. ನೀವು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಆ ದಾನಪ್ಪನವನ್ನ ಈಗಾಗಲೇ ನೀವು ಅರೆಸ್ಟ್ ಮಾಡಿದಿರಿ, ಮೊಕದ್ದಮೆನೂ ಹಾಕಿದಿರಿ. ಅವನನ್ನು ನೀವು ಗಡೀಪಾರು ಮಾಡಬೇಕು, ಅಟ್ರಾಸಿಟಿ ಕೇಸನ್ನು ಹಾಕಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು RSSನ ಮುಖಂಡನೋ ಕಾರ್ಯಕರ್ತನೋ ಯಾರೋ ಗೊತ್ತಿಲ್ಲ, ಒಬ್ಬ ಈ ರಾಜ್ಯದ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು RSSನ ಮುಖಂಡನೋ ಕಾರ್ಯಕರ್ತನೋ ಸಂಬಂಧಪಟ್ಟವರು ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು ಕಾಂಗ್ರೆಸ್ನ ಮುಖಂಡರುಗಳು, ಸಂಘಟನೆಯ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ RSSನ ಪ್ರಚೋದನಕಾರಿ ಹೇಳಿಕೆಗಳಿದ್ದಾವಲ್ಲ, ಇದು RSS ಶಾಖೆಯಲ್ಲಿ ತಾಯಿ, ತಂದೆ, ಅಕ್ಕ, ತಂಗಿ ಅನ್ನುವ ಪದಗಳನ್ನು ಬಳಸ್ತಕ್ಕಂಥ ಶಾಖೆಯಲ್ಲಿ ಪದ ಬಳಸ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಾ, ಅಥವಾ ನೀವು ಜನರ ಮೇಲೆ ಕೋಮುವಾದಿಯ ವಿಷಯವನ್ನು ಬಿತ್ತಿ ಅವರ ಮೇಲೆ ದೌರ್ಜನ್ಯ ಮತ್ತು ಕೊಲೆ ಬೆದರಿಕೆಯನ್ನು ಹಾಕಂಥದ ಪಾಠವನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಿರ್ತಕ್ಕಂಥದ್ದೇನು? ತಮಿಳುನಾಡಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರೇತರ ಪಾರ್ಕ್ಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಇವತ್ತು ಯಾವುದೇ RSS ಸಂಘಟನೆ ಇರ್ಬೋದು, PFI ಇರ್ಬೋದು, ಬೇರೆ ಇನ್ಯಾವ ಸಂಘಟನೆಗಳಿರ್ಬೋದು, ಆ ರೀತಿ ಸಂಘಟನೆಗಳಿಗೆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರುವ RSS ಸಂಘಟನೆಯವರು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಬೇರೆಯವರಿಗೆ, ಆ ಸಂಘಟನೆ ಸೇರಿದಂತೆ ಇರತಕ್ಕಂಥ ವ್ಯಕ್ತಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಇವತ್ತು RSS ಸಂಘಟನೆಯ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಹಲವಾರು ಕೊಲೆ ಬೆದರಿಕೆಗಳು ಬಂದಿದ್ದಾವೆ, ಅವರನ್ನು ಅರೆಸ್ಟ್ ಮಾಡಬೇಕು. ಈ ರೀತಿ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು ಅಂತ ನಾವು ಕೇಳ್ತೀವಿ.
ಇವತ್ತು BJPಯ ಕೆಲವು ಮುಖಂಡರು, ಅವನು ಯಾರೋ ಪ್ರತಾಪ್ ಸಿಂಹ, ಅವನು ಯಾರೋ CT ರವಿ, ಈ ರೀತಿಯ ಹಲವಾರು ಮುಖಂಡರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ನೀವು ಬಾಯಿಗೆ ಬಂದಂತೆ ಮಾತಾಡಬೇಡ್ರಿ. ನೀವೇ 13ರಲ್ಲಿ ಈಶ್ವರಪ್ಪ ಇದ್ದಾಗ ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಕಚೇರಿಗಳಲ್ಲಿ ಅಂತ ಬರೆದಿರ್ತಕ್ಕಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾರೆ ಹೊರತು ಬೇರೆ ಏನಿಲ್ಲ ಇದರಲ್ಲಿ. ಆದ್ದರಿಂದ ಅವ್ರ ಮೇಲೆ ನಡೆದಂಥ ಮಾನಸಿಕವಾದಂಥ ದೌರ್ಜನ್ಯ, ಕೊಲೆ ಬೆದರಿಕೆ, ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.